ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಮುಸುಕಿನ ಜೋಳದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ಮುಸುಕಿನ ಜೋಳವನ್ನು ನಾವು ತಿಂತಾ ಬಂದರೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಮುಸುಕಿನ ಜೋಳವನ್ನು ತಿನ್ನೋದ್ರಿಂದ ಇದು ತೂಕ ನಷ್ಟಕ್ಕೆ ಸಹಕಾರಿಯಾಗಿದೆ. ಕೊಬ್ಬನ್ನು ಕರಗಿಸಲು ಜೋಳ ಸಹಕಾರಿಯಾಗಿದೆ. ನಮ್ಮ ದೇಹದಲ್ಲಿ ಇರುವಂತಹ ಅನಗತ್ಯ ಕೊಬ್ಬನ್ನು ಕರಗಿಸಲು ಜೋಳ ತುಂಬಾ ಸಹಾಯವನ್ನು ಮಾಡುತ್ತೆ. ಇನ್ನು ಕ್ಯಾನ್ಸರ್ ವಿರುದ್ಧ ಹೋರಾಟವನ್ನು ಸಹ ಇದು ಮಾಡುತ್ತೆ. ಜೋಳದಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣ ಇದ್ದು ಇದು ನಮ್ಮ ದೇಹದಲ್ಲಿ ಕ್ಯಾನ್ಸರ್ ರೋಗವನ್ನು ಕಡಿಮೆ ಮಾಡಿಕೊಳ್ಳಲು ಸಹಕಾರಿಯಾಗಿದೆ. ಬ್ರೆಸ್ಟ್ ಮತ್ತು ಲಿವರ್ನ ಟ್ಯೂಮರನ್ನು ಕಡಿಮೆ ಮಾಡಲು ಜೋಳವು ನಮಗೆ ತುಂಬಾ ಹೆಲ್ಪನ್ನು ಮಾಡುತ್ತೆ. ಜೋಳದಲ್ಲಿ ಇರುವಂತಹ ಪ್ಯಾರಿಯೋಲಿಕ್ ಆಸಿಡ್ ಬ್ರೆಸ್ಟ್ ಮತ್ತು ಲಿವರ್ನ ಒಂದು ಟ್ಯೂಮರನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ. ಇನ್ನು ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೋಬೇಕು ಅಂದರೆ ಜೋಳ ತಿನ್ನಿ ಫ್ರೆಂಡ್ಸ್. ಜೋಳದಲ್ಲಿ ವಿಟಮಿನ್ ಸಿ, ಬಯೋಫ್ಲಾವನಾಯ್ಡ್ಸ್ ಮತ್ತು ಫೈಬರ್ ಅಂತ ಒಂದು ಅಂಶ ಇರೋದ್ರಿಂದ ಇದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ನರಗಳಲ್ಲಿ ಬ್ಲಾಕೇಜ್ ಆಗುವುದನ್ನು ಸಹ ಇದು ತಡೆಗಟ್ಟುತ್ತೆ. ಮೂಳೆಗಳನ್ನು ಬಲಪಡಿಸಲು ಜೋಳ ಮೂಳೆಗಳನ್ನು ನಮ್ಗೇನಾದರೂ ವೀಕ್ ಆಗಿದ್ರೆ ಮೂಳೆಗಳು ಅಂಥವರು ಜೋಳವನ್ನು ತಿಂತಾ ಬಂದರೆ ಮೂಳೆಗಳು ಸ್ಟ್ರಾಂಗ್ ಇರುತ್ತೆ. ಏಕೆಂದರೆ ಇದರಲ್ಲಿ ಐರನ್, ಜಿಂಕ್, ಫಾಸ್ಫರಸ್, ಮೆಗ್ನೀಷಿಯಂ ಅಂಶಗಳು ಮೂಳೆಗಳ ಸಮಸ್ಯೆಯಿಂದ ದೂರ ಇಡುತ್ತವೆ. ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸ್ಕೋಬೇಕು ಅಂದರೆ ಜೋಳವನ್ನು ತಿಂತಾ ಬನ್ನಿ. ಜೋಳದಲ್ಲಿ ಬೀಟಾ ಕೆರೋಟಿನ್ ಹಾಗೂ ವಿಟಮಿನ್ ಇ ಇದ್ದು ಇದು ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲು ಸಹಾಯವನ್ನು ಮಾಡುತ್ತೆ. ಕೆರೋಟಿನಾಯ್ಡ್ ಅಂಶಗಳು ಕಣ್ಣುಗಳ ಮಧ್ಯಭಾಗದ ಕಪ್ಪು ಬಣ್ಣದ ಆಕಾರದಲ್ಲಿ ಪೊರೆ ಉಂಟಾಗದಂತೆ ಎಚ್ಚರ ವಹಿಸುತ್ತದೆ. ಇನ್ನು ಚರ್ಮದ ಆರೋಗ್ಯಕ್ಕೆ ಇದು ತುಂಬಾನೇ ಸಹಕಾರಿ. ಜೋಳವನ್ನು ತಿನ್ನೋದ್ರಿಂದ ಚರ್ಮ ಹೊಳಪಿನಿಂದ ಕೂಡಿರುತ್ತೆ. ಇದರಲ್ಲಿ ವಿಟಮಿನ್ ಇ ಹಾಗೂ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ತುಂಬಾನೇ ಒಳ್ಳೆಯದು. ಫ್ರೀ ರ್ಯಾಡಿಕಲ್ಸ್ ದೂರ ಮಾಡಿ ಮುಖದ ಮೇಲೆ ಮೂಡುವಂತಹ ನೆರಿಗೆಗಳನ್ನು ಕಡಿಮೆ ಮಾಡುತ್ತೆ. ದೇಹಕ್ಕೆ ಶಕ್ತಿಯನ್ನು ತುಂಬಲು ಜೋಳ ಒಳ್ಳೆಯದು. ಜೋಳವನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ಹಾಗೂ ಬಲ ದೊರೆಯುತ್ತೆ. ಜೋಳ ದೇಹದಲ್ಲಿ ಐರನ್ನ ಕೊರತೆಯನ್ನು ತುಂಬುತ್ತೆ ಹಾಗೂ ಅನಿಮಿಯಾದಿಂದ ಕೂಡ ನಮ್ಮ ದೇಹವನ್ನು ರಕ್ಷಿಸುತ್ತೆ. ರಕ್ತಹೀನತೆಯನ್ನು ತಡೆಯುತ್ತೆ ಜೋಳ. ಫಾಲಿಕ್ ಆಮ್ಲ ಮತ್ತು ವಿಟಮಿನ್ ಬಿ12 ಕೊರತೆ, ಕಬ್ಬಿಣಾಂಶದ ಕೊರತೆಯಿಂದಲೂ ರಕ್ತಹೀನತೆ ಉಂಟಾಗುತ್ತೆ. ಜೋಳದಲ್ಲಿ ಅತ್ಯಧಿಕ ಮಟ್ಟದ ಕಬ್ಬಿಣಾಂಶ ಇರೋದ್ರಿಂದ ಇದು ಹೊಸ ಕೆಂಪು ರಕ್ತದ ಕಣಗಳನ್ನು ನಿರ್ಮಿಸುತ್ತೆ. ಹಾಗಾಗಿ ರಕ್ತಹೀನತೆ ಇರುವಂಥವರು ಜೋಳವನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಗರ್ಭಿಣಿಯರ ಆರೋಗ್ಯಕ್ಕೆ ತುಂಬಾನೇ ಉತ್ತಮ ಜೋಳ. ಗರ್ಭಿಣಿಯರ ಆರೋಗ್ಯಕ್ಕೆ ಜೋಳ ತುಂಬಾನೇ ಒಳ್ಳೆಯದು. ಇದನ್ನು ಸೇವಿಸೋದ್ರಿಂದ ಫೋಲಿಕ್ ಆಸಿಡ್ ಕೊರತೆಯನ್ನು ನೀಗಿಸ್ಕೋಬಹುದು. ಫೋಲಿಕ್ ಆಸಿಡ್ ಕೊರತೆ ಉಂಟಾದರೆ ಗರ್ಭಿಣಿಯರಲ್ಲಿ ಕೈಕಾಲುಗಳಲ್ಲಿ ಊತ, ಅಧಿಕ ರಕ್ತದೊತ್ತಡ ಉಂಟಾಗುತ್ತದೆ. ಹಾಗೆಯೇ ಕಡಿಮೆ ಫೋಲಿಕ್ ಆಸಿಡ್ ಇದ್ರೆ ಕಡಿಮೆ ತೂಕದ ಮಗು ಸಹ ಹುಟ್ಟಬಹುದು. ಆದ್ದರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಜೋಳ ತುಂಬಾನೇ ಒಳ್ಳೆಯದು. ಮಧುಮೇಹದ ವಿರುದ್ಧ ಹೋರಾಡುತ್ತೆ ಜೋಳ. ಮಧ್ಯ ವಯಸ್ಸು ಹಾಗೂ ವಯಸ್ಸಾದವರಲ್ಲಿ ಟೈಪ್ 2 ಡಯಾಬಿಟಿಸ್ ಅಪಾಯ ತುಂಬಾನೇ ಹೆಚ್ಚಾಗಿ ಕಾಣಿಸ್ಕೊಂತಿರುತ್ತೆ. ಇದಕ್ಕಾಗಿ ಜೋಳವನ್ನು ಬಳಸಿಕೊಂಡ್ರೆ ಅದು ಮಧುಮೇಹದ ಅಪಾಯವನ್ನು ಸಹ ದೂರ ಇಟ್ಕೋಬಹುದು. ನೋಡಿದ್ರಲ್ವಾ ಫ್ರೆಂಡ್ಸ್, ಮೆಕ್ಕೆಜೋಳವನ್ನು ನಾವು ಮುಸುಕಿನ ಜೋಳವನ್ನು ನಾವು ತಿನ್ನೋದ್ರಿಂದ ಅದರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಮುಸುಕಿನ ಜೋಳವನ್ನು ತಿಂತಾ ಬನ್ನಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ. ಹಾಗೆ ನಿಮ್ಮ ಊರಿನಲ್ಲಿ ಮುಸುಕಿನ ಜೋಳವನ್ನು ಬಳಸ್ಕೊಂಡು ಯಾವ ರೀತಿ ತಿಂಡಿಯನ್ನು ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಏನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.